Hello everyone, welcome to Sanvarna classes. Let us see question number 11 of chapter 4 and laws of motion. Two objects with a mass of 1.5 kg each move in the same straight line but in opposite direction. ಎರಡು object ಇದೆ. We are having two objects with mass 1.5 kg, each moving in same straight line. ಒಂದೇ straight line ಅಲ್ಲಿ ಹೋಗ್ತಾ ಇದೆ, but in opposite direction. ಇದು ಈ direction ಅಲ್ಲಿ ಹೋಗ್ತಾ ಇದೆ, ಇದು ಈ direction ಅಲ್ಲಿ ಹೋಗ್ತಾ ಇದೆ. The speed of each object is 2.5 meter per second before collision. The collision during which they stick together. ಈಗ ಎರಡು ಕೊಲೈಡ್ ಆಗಿ ಏನಾಗ್ತಾ ಇದೆ, ಬಂದು ಅಂಟ್ಕೋ ಬಿಡ್ತಾ ಇವೆ. They stick together. Find the speed of the combined object after the collision. ಹಾಗಿದ್ರೆ ಇಲ್ಲೊಂದು ಆಬ್ಜೆಕ್ಟ್ ಬಂತು, ಇಲ್ಲೊಂದು ಆಬ್ಜೆಕ್ಟ್ ಬಂತು, ಬಂತು ಬಂತು ಬಂತು, ಎರಡು ಸ್ಟಿಕ್ ಆಗ್ಬಿಟ್ಟಿದೆ. ಈಗ ಸ್ಟಿಕ್ ಆದ್ಮೇಲೂ ರೋಲ್ ಆಗಿ ಉಳ್ಕೊಂಡು ಹೋಗ್ತಾ ಇದೆ ಅಥವಾ ಮೂವ್ ಆಗ್ತಾ ಇದೆ. ಈಗ ಈ ಕಂಬೈನ್ಡ್ ಆಬ್ಜೆಕ್ಟ್ ಆಫ್ಟರ್ ಕೊಲಿಷನ್ ಅದ್ರ ಸ್ಪೀಡ್ ಎಷ್ಟು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಗಿವನ್ ಏನೇನಿದೆ ಬರ್ಕೊಬಿಡೋಣ. m1 ಅಂತ ಬರೀತೀನಿ, 1.5 kg ವಿಚ್ ಈಸ್ ಈಕ್ವಲ್ ಟು m2. m1 ಮತ್ತೆ m2 ಎರಡು ಈಕ್ವಲ್ ಇದೆ, m2. ಸರಿ, ಹಾಗಿದ್ರೆ u1 is equal to 2.5 meter per second. ಇದು u1 2.5 meter per second ಇದ್ರೆ ವಾಟ್ ಅಬೌಟ್ u2? m2 ಏನಿದೆ, ಅದರ ವೆಲಾಸಿಟಿ ಏನಿದೆ? -2.5 meter per second. ಯಾಕೆ? ಇದ್ರದ್ದು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದು ಬರ್ತಾ ಇದೆ. ಸೊ -2 ಪಾಯಿಂಟ್, ನೆಗೆಟಿವ್ ಸೈನ್ ಏನಿಂದ ಇಂಡಿಕೇಟ್ ಮಾಡ್ತಾ ಇದೆ? ಬೋತ್ ಆರ್ ಇನ್ ಅಪೋಸಿಟ್ ಡೈರೆಕ್ಷನ್ ಅಂತ ಇಂಡಿಕೇಟ್ ಮಾಡ್ತಾ ಇದೆ. ಸರಿ, ಹಾಗಿದ್ರೆ u2 ಗೊತ್ತಾಯ್ತು. ಈಗ ಎರಡು ಸ್ಟಿಕ್ ಆಗುತ್ತೆ, ಅವಾಗ m1 ಪ್ಲಸ್ m2 ಎಷ್ಟು? ಎರಡು ಬಂದು ಸ್ಟಿಕ್ ಆಗ್ಬಿಡುತ್ತಲ್ಲ, ಅವಾಗ m1 ಪ್ಲಸ್ m2 1.5 ಪ್ಲಸ್ 1.5 ಎಷ್ಟು kg ಆಯ್ತು? 3 kg ಆಯ್ತಾ? ಓಕೆ, 3 kg ಅಂತ ಬರೆದ್ರಿ. ನಾವು m1 u1 ಪ್ಲಸ್ m2 u2 is equal to m into u ಅಥವಾ m into v ಅಂತ ಬರ್ಬಿಡೋಣ, ಕನ್ಫ್ಯೂಷನ್ ಬೇಡ. ಇಲ್ಲಿ ನೋಡಿ, ಇದು ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಏನ್ ಹೇಳುತ್ತೆ? ಯಾವುದೇ ಒಂದು ಇವೆಂಟ್ ಆಗೋದ್ಕಿಂತ ಮೊದಲು ಟೋಟಲ್ ಎಷ್ಟು ಮೊಮೆಂಟಮ್ ಇತ್ತಲ್ಲ, ಆ ಇವೆಂಟ್ ಆದ್ಮೇಲೆ ಟೋಟಲ್ ಮೊಮೆಂಟಮ್ಗೆ ಈಕ್ವಲ್ ಇರುತ್ತೆ, ಅಂದ್ರೆ ಕನ್ಸರ್ವ್ ಆಗಿರುತ್ತೆ ಮೊಮೆಂಟಮ್ ಅಂತ ಹೇಳುತ್ತೆ. ಸರಿ, ಹಾಗಿದ್ರೆ m1 is 1.5 plus u1 is 2.5 plus m2 1.5 ಸೇಮ್ ಪ್ಲಸ್ u2 ಏನಿದೆ -2.5 meter per second ಇದೆ. ಸೊ ಓಕೆ, m ಅಂದ್ರೆ 3 kg ಇದೆ, v ನಮ್ಗೆ ಗೊತ್ತಿಲ್ಲ. v ಅಂದ್ರೆ ಏನು? ಎರಡು ಸ್ಟಿಕ್ ಆಗಿ ಆ m1 ಮತ್ತೆ m2 ಎರಡು ಸ್ಟಿಕ್ ಆಗಿ m ಆಯ್ತಲ್ಲ, ಅದ್ರ ವೆಲಾಸಿಟಿ ಎಷ್ಟಿದೆ, ಅದು v ಅಂತ ಕನ್ಸಿಡರ್ ಮಾಡಿದ್ದೀನಿ. ಓಕೆ, ಹಾಗಿದ್ರೆ 1.5 ಪ್ಲಸ್ 2.5 1.5 ಇಂಟು ಆಗ್ಬೇಕಲ್ಲ, ಇಲ್ಲಿ ಯಾಕೆ ಪ್ಲಸ್ ಬರ್ದಿದ್ದೀನಿ? ದಿಸ್ ಇಸ್ ಮಲ್ಟಿಪ್ಲಿಕೇಶನ್. 1.5 ಇಂಟು 2.5 ಎಷ್ಟಾಗುತ್ತೆ? 1.5 ಇಂಟು 2.5 3.75. ಇದು ಕೂಡ -3.75 ಆಯ್ತಾ, ವಿಚ್ ಇಸ್ ಈಕ್ವಲ್ ಟು 3 ಇಂಟು v. ಕ್ಯಾನ್ಸಲ್ ಆಯ್ತು, therefore 3 ಇಂಟು v is equal to 0 ಆಯ್ತು. ದಿಸ್ ಇಂಪ್ಲೈಸ್ v is equal to 0. ಹಾಗಿದ್ರೆ ಫೈನಲ್ ವೆಲಾಸಿಟಿ ಏನಿದೆ ಕಂಬೈನ್ಡ್ ಆಬ್ಜೆಕ್ಟ್ ಇಂದು ಆಫ್ಟರ್ ಕೊಲಿಷನ್ ವೆಲಾಸಿಟಿ ಏನಾಗುತ್ತೆ? 0. ಥ್ಯಾಂಕ್ ಯು.